ಇದನ್ನು ಓದ್ಬೇಕಾದ್ರೆ ಕೇಳಬೇಕಾದ್ರೆ ಅದೆಲ್ಲ ಭಾಷೆ ತಲೆಯಲ್ಲಿರಬೇಕು, ಅವಾಗ ನೀಟಾಗಿ ಅರ್ಥ ಆಗುತ್ತೆ. ಓಂ ಅತ್ಯುದ್ರಿಕ್ತ ವಿದೋಷ ಸುಖ ಮಹಾಜ್ಞಾನೈಕತಾನ ಪ್ರಭಾ ಸರ್ವಪ್ರಾಭವ ಶಕ್ತಿ ಭೋಗಫಲ ತತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರ್ದೋಧ ನಿತ್ಯನಿಯತಿ ಜ್ಞಾನ ಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಒಟ್ಟೇನಾಯ್ತು ಈಗ ವಾಯುದೇವರು ಅಖಣಾಶ್ವಸೌರೋಮ ಅಂಶ ಬಂತು, ಅದಕ್ಕೆ ಅರ್ಥ ಹೇಳ್ತಾರೆ. ಅಖನ್ಯ ಅಶ್ವ ಸಮಾನಂ ಏವ ಆಪ್ಯ ಲೋಷ್ಟೋ ವಿಧ್ವಂಸತೆ ಯಥಾ. ಅಖನ್ಯ ಅಶ್ವ ಸಮಾನ, ಖನನಕ್ಕೆ ಯೋಗ್ಯ, ಅಪ್ಪಡಿಸಲ್ಪಬೇಕು, ಹೊಡೆತಕ್ಕೆ ಯೋಗ್ಯ ಆಗಿದ್ದರೆ ಖನ್ಯ. ಇದು ಅಖನ್ಯ ಅಂದರೆ ಒಡೆಯಲಾಗದಂಥ ಕಲ್ಲಿನ ಮೇಲೆ ಬಿದ್ದಾಗ ಒಂದು ಮಣ್ಣು ಹೆಂಟೆ ಹೇಗೆ ಪೀಸ್ ಪೀಸ್ ಆಗಬೇಕೋ, ವಾಯುದೇವ ಎಂಥವರವರು ಅಚ್ಛೇದ್ಯ ಅಭೇದ್ಯರು. ತ್ರಿಶ್ವಪ್ಪೆ ಭಾವತಾರೇಶು ಅರಿಭಿ ಅಪಗೃಣಂ ಹಿಂಸಿತೋ ನಿರ್ವಿಕಾರ ಸರ್ವಜ್ಞ ಸರ್ವಶಕ್ತಿ ಸಕಲ ಗುಣಗುಣ ಪೂರ್ಣ ರೂಪ ಪ್ರಗಲ್ಭ. ಅದು ಎಕ್ಸ್ಪ್ಯಾಂಡೆಡ್ ಫಾರಮ್. ಅದು ಏನು ಮಾಡಿರೋರಿಗೆ ಏನಾಗೋದಿಲ್ಲ. ವಿಷ ಮ್ಯಾಕ್ಸಿಮಮ್ ಕಾಲಕೂಟ ವಿಷ ಅಂದರೆ ಅಲ್ಟಿಮೇಟ್. ಅದು ಏನು ಅವ್ರಿಗೆ ಪೀತ್ವಾ ವಿಕಾರೋ ನಭಭೂವ ವಾಯು, ಅವ್ರಿಗೆ ವಿಕಾರ ಕೂಡ ಆಗಲಿಲ್ಲ, ಜಸ್ಟ್ ಒಂದು ತಲೆನೋವು ಕೂಡ ಬರಲಿಲ್ಲ. ರುದ್ರದೇವರಿಗೆ ಅಷ್ಟು ಬತ್ತಿ ಗೆದ್ದರು, ಅದು ಮುಂದೆ ಗೆಲ್ಲಕ್ಕಾಗಲಿಲ್ಲ. ಇವ್ರಿಗೇನಾಯಿತು, ಏನೂ ಮಾಡಲಿಲ್ಲ. ಇದು ಆಲ್ ಪ್ರೂಫ್ ವಾಯುದೇವರಂತೂ ಅದಕ್ಕೆ ಪ್ರೂಫ್. ಅದು ಥೀರಿ. ಇದು ಕಾಲಕೂಟ ಅತಿ ವರ್ಸ್ಟ್. ಅದು ತೊಗೊಂಡಾಗ ಏನೂ ಆಗಲಿಲ್ಲ ಅಂದರೆ ಆಕಾಶಾಶ್ವ ಸಮ. ಏನಾಯ್ತು ಅಲ್ಲಿಗೆ ಸಮ ಅಂದರೆ ಏನು, ಅದಕ್ಕೆ ಈಕ್ವಲ್ ಅಂದರೆ ಒಂದು ಬಂಡೆ ಹೇಗೆ ಹೆಂಟೆಗಳಿಂದ ಹೊಡೆಯಲಿಕ್ಕೆ ಸಾಧ್ಯ ಇಲ್ಲವೋ ಅದೇ ರೀತಿಯಲ್ಲಿ ವಾಯುದೇವರು ಯಾವುದೇ ಆಸುರಿ ಶಕ್ತಿಯಿಂದ ಆಕ್ರಮಿಸಲ್ಪಡಲಿಕ್ಕೆ ಸಾಧ್ಯವಿಲ್ಲದವರು ಅಂತ ಪ್ರೂವ್ ಆಯಿತು. ಅದಕ್ಕೆ ನಮಗೆ ಪೂರ್ತಿ ಅಭ್ಯಾಸ ಬಂದು ಉಳಿದವ್ರು ಓದಿ ಇದೇ ಬೇರೆ ಅರ್ಥ ಬೇರೆ ಇದನ್ನೇ ಬರಿಬೇಕು, ಅವರು ಫಾಲೋ ಮಾಡಲ್ಲ. ಆದ್ದರಿಂದ ನಾವು ಫಾಲೋ ಮಾಡಿದ್ದರಿಂದ ಸರಿಯಾದ ಅರ್ಥ ಸಿಗುತ್ತೆ. ತಸ್ಮಾದಿತ ಆದಿತ್ಯ ಸಂಸ್ಥೇವ ಶರೀರಸ್ಥೇಪಿ ವಾನಿಲೇ ಸರ್ವದೇವೋತ್ತಮೋ ವಿಷ್ಣು ಸರ್ವದೇವೋತ್ತಮೇ ವಿಷ್ಣು ಉಪಾಸೀತ ತಥೋಧಿಕಂ. ಸರ್ವದೇವೋತ್ತಮ ಅಂದರೆ ಉಳಿದ ದೇವತೆಗಳು ಉತ್ತಮರಾದಂಥ ವಾಯುದೇವರನ್ನು ಪ್ರತಿಮೆ ಮಾಡಿಕೊಂಡು ಅವರಲ್ಲಿ ಉಪಾಸನೆ ಮಾಡಬೇಕು ದೇವರನ್ನು. ಅಸ್ಯ ಉಪಾಸನೆಯ ದೇವಾ ಸರ್ವೇ ನಾಮಾನಿ ಭೇಜಿರೆ. ಉಪಾಸನೆ ಮಾಡಿದ್ದಕ್ಕೆ ದೇವತೆಗಳೆಲ್ಲ ಉಪಯೋಗ ಆಯಿತು. ಇಂದ್ರೋ ಬೃಹಸ್ಪತಿ ಶಂಭುರಿತ್ಯಾದ್ಯ ಪ್ರಾಣಗಾಯತಃ. ಆದ್ದರಿಂದ ಯಾವ ದೇವತೆ ಹೆಸರು ಹೇಳಿದ್ರು ಕೂಡ ಯಾರಿಗೆ ಅಪ್ಲಿಕಬಲ್ ಆಯ್ತು ಈಗ, ಅದು ವಾಯುದೇವರಿಗಾಯ್ತು. ಅವರ ಹೆಸರು ದೇವರಿಗಾಯ್ತು. ತಾರತಮ್ಯ ಅದಕ್ಕೆ ಲಕ್ಷ್ಮೀನಾರಾಯಣರಿಗೆ ಎಷ್ಟು ಹೆಸರು ಇದೆಯೋ ಅಷ್ಟು ಹೆಸರಲ್ಲಿ ಎಕ್ಸ್ಕ್ಲೂಸಿವ್ ನಾರಾಯಣ ಹೇಳೋ ಹೆಸರು ಬಿಟ್ಟುಬಿಟ್ರೆ, ಎಕ್ಸ್ಕ್ಲೂಸಿವ್ ಲಕ್ಷ್ಮೀ ಹೇಳೋ ಬಿಟ್ಬಿಟ್ರೆ ಉಳಿದೆಲ್ಲ ಹೆಸರುಗಳು ಯಾರನ್ನು ಹೇಳುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಹೇಳ್ತಾರೆ ಯಾರ್ಯಾರ ಹೆಸರು: ಇಂದ್ರೋ ಬೃಹಸ್ಪತಿ ಶಂಭು ಇತ್ಯಾದ್ಯ ಪ್ರಾಣಗಾಯತಃ. ಪ್ರಾಣಶ್ಚ ನಾಮಶಬ್ದಾಶ್ಚ ಮುಖ್ಯತೋ ವಿಷ್ಣು ಸಂಸ್ಥಿತ. ಹೊಸ ವಿಷಯ ಏನು ತಿಳ್ಕೊಂಡಾಗಾಯ್ತು ಈಗ. ಸರ್ವಶಬ್ದವಾಚ್ಯತ್ವ ದೇವರಿಗಿದೆ, ಅನಂತರ ಮಹಾಲಕ್ಷ್ಮಿಗಿದೆ, ಅನಂತರ ವಾಯುದೇವರಿಗಿದೆ. ಇಷ್ಟಾಯಿತು. ಉಳಿದ ದೇವತೆಗೆ ಕೆಳಗಿದವರ ಹೆಸರು ಮೇಲೆ ಅಪ್ಲೈ ಮಾಡಬಹುದು. ಅಲ್ಲಿಗೆ ಚಕ್ರಾಂತ ಇಂದ್ರದೇವರವರೆಗೂ ಅಲೋಡ್, ಉಳಿದವರಿಗೆ ಲಿಮಿಟ್, ಅಲ್ಲಿ ಎಂಟ್ರಿ ಆಗೋದಿಲ್ಲ, ಮುಗಿದೋಯ್ತಾರೆ. ಇಷ್ಟೆಲ್ಲ ವಿಶೇಷಾಂಶವನ್ನು ತಿಳಿಸ್ತಾರೆ. ಉದ್ಗೀತಾಖ್ಯಂ ಪರಂ ವಿಷ್ಣು. ಉಳಿದವ್ರ ಬರೀ ಮಾಡಕ್ಕೆ ಹೋದ್ರಲ್ಲ, ಎಲ್ಲ ಕಳ್ಕೊಂಡ್ಬಿಟ್ರು. ಅನುಸಂಧಾನ ಇದು ಮಾಡಿದ್ದಕ್ಕೆ ದೇವತೆಗಳ ಆರಾಧನೆ ಸಕ್ಸಸ್ಫುಲ್ ಆಯಿತು. ಇವ್ರಿಗೆ ಶಕ್ತಿ ಬಂತು, ಹಸುರನ್ನು ಸೋಲಿಸಿಬಿಟ್ರು. ಪ್ರಾಕ್ಟಿಕಲ್ ಯುಟಿಲಿಟಿ, ಅದು ಪ್ರಾಗ್ಮ್ಯಾಟಿಕ್ ವ್ಯಾಲ್ಯೂ ಏನು ಬಂತು ಅಂದರೆ ಹಸುರಿಗೆ ಇವ್ರನ್ನ ಗೆಲ್ಲಕ್ಕಾಗಲಿಲ್ಲ, ಹಸುರನ್ನ ಗೆಲ್ಲಕ್ಕಾಯಿತು. ದೇರ್ಫೋರ್ ವಿದ್ಯೆಗಳಲ್ಲಿ ಏನು ಹೇಳ್ತಾ ಇದೆ ಅಂದರೆ ನಾವು ಅನುಷ್ಠಾನ ಮಾಡಿದರೆ ನಮಗೆ ಸಿದ್ಧಿ ಬರುತ್ತೆ ಎಂದು ತೋರಿಸ್ಕೊಡ್ತಾರೆ. ಉದ್ಗೀಯ ಅದುವಲ್ಲಿಗೂ ನಮಗೆ ರಿಪೇರಿ ಅಂತ ಕರೆಯೋದಿಲ್ಲ. ನಮ್ಮ ಪ್ರಾಬ್ಲಮ್ ಏನಿದೆ ರಿಪೇರಿ ಕೊಟ್ಟಿರ್ತೀವಿ, ವಾಪಸ್ ಕೊಡ್ತಾರೆ, ತೊಗೊಳೋದಿಲ್ಲ. ಫಸ್ಟ್ ಏನು ಮಾಡಬೇಕು ನಾವು ಅದನ್ನು, ಅದು ರಿಪೇರಿ ಆದ್ರೆ ನೋಡ್ತಾರೆ, ಕೇಳಬೇಕು, ನಾವು ಓದಿ ನೋಡಬೇಕಾದ್ರೆ. ಅಲ್ಲಿಗೆ ಆವಾಗ ದುಡ್ಡು ರಿಲೀಸ್ ಮಾಡೋದಿಲ್ಲ. ಸರ್ಕಾರದಲ್ಲಂತೂ ರಿಲೀಸ್ ಆಗ್ಬೇಕಾದ್ರೆ ಬದ್ದಾಡೋಗ್ಬಿಡ್ತಾರೆ. ಮಾಡಿದ ಕೆಲಸನ ವಿತ್ ಎಲ್ಲ ಪ್ರೂಫ್ ತೋರಿಸ್ಬೇಕು ಅವರು. ಆಮೇಲೆ ಎಷ್ಟೋ ದಿವಸ ಬಿಡುಗಡೆ ಮಾಡ್ತಾರೆ. ಮೊದಲು ಬಿಡುಗಡೆ ಮಾಡೋ ಚಾನ್ಸೇ ಇಲ್ಲ, ಕೊಟ್ಟೇ ಇಲ್ಲ, ಕೊಡೋದಿಲ್ಲ ಅಷ್ಟೇ. ಗೊತ್ತಾಯ್ತಾ? ಆ ರೀತಿಯಲ್ಲಿ ಪ್ರಾಕ್ಟಿಕಲ್ ಯುಟಿಲಿಟಿ ನಮಗೆ ಕಾಣಿಸ್ತಿರೋದ್ರಿಂದ ಇದನ್ನು ವಾಯುದೇವರ ಬಗ್ಗೆ ಸಂಶಯಕ್ಕೆ ಅವಕಾಶವೇ ಇಲ್ಲ. ಪ್ರಾಣಂ ಪ್ರಾಪ್ಯೈವ ವಿಧ್ವಸ್ತ ಯಥಾ ಸರ್ವೇ ಅಸುರಾಸ್ತಥಾ. ನೋಡಿ, ಅಲ್ಲಿವರೆಗೂ ಅದು ಬಚಾವಾಯಿತು. ಇವರು ಬಂದಮೇಲೆ ಫೇಲ್ ಆಗಿಬಿಟ್ಟು. ಅದೇ ವಾಯುಸ್ತುತಿ ಎಂಬುದೇನದು, ಯಾವ ಸ್ತೋತ್ರ ಫೇಲ್ ಆಗಿದ್ದರೂ ಕೂಡ ವಾಯುಸ್ತುತಿ ಫೇಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಅದು ವಾಯುಸ್ತುತಿ ಬರೀ ವಾಯುಸ್ತುತಿ ಆಗಲಿಲ್ಲ, ಹರಿವಾಯುಸ್ತುತಿ ಅಂತ. ಕೆಲವು ಹರಿವಾಯುಸ್ತುತಿ ಅನ್ನಬಾರ್ದು ಅಂತ ದೊಡ್ಡ ಗಲಾಟೆ ಮಾಡ್ತಾರೆ. ನಾವಲ್ಲ, ಅವರೇ ಅಂದುಬಿಟ್ಟಿದ್ದಾರೆ ಕೊನೆಗೆ. ಯಾರೋ ಅವರೇ ಹೇಳ್ತಾರೆ, ಹರೇರ್ ವಾಯುದೇವಸ್ಯ ಚಾಸ್ಯ ಸುಬ್ರಹ್ಮಣ್ಯಾಖ್ಯ ಸೂರೇಹೇ ಸುತೈತಿ ಸುವೃಶಂ ಇವತ್ಪಾದಾಬ್ಜ ಭಕ್ತ ಸ್ತುತಿಮಕೃತ ಹರೇರ್ ವಾಯುದೇವಸ್ಯ ಚಾಸ್ಯ.
ಇವರು ವಾದ ಹೇಳಿದ್ರೆ ಹರಿವಾಯುಸ್ತುತಿ ಕರಿಬಾರ್ದು, ಅವ್ರು ಕರೆದಾಗಿದೆ ಈ ಪಂಥೆ, ಅವ್ರ ವಿರುದ್ಧ ಇದು. ಈ ಅಷ್ಟು ಶಕ್ತಿ ಬರಬೇಕಾದ್ರೆ ಎರಡು ಕಾರಣ ಹೇಳಬೇಕು. ಒಂದು ಹರಿ, ನರಹರಿ ನರಸಿಂಹ ರಕಸ್ತುತಿ ಇದೆ ಒಂದು. ಎರಡನೇದಾಗಿ ಅಸ್ತವ್ಯಸ್ತ ಸಮಸ್ತ ಇದರಲ್ಲಿ ಯಾರು ಸ್ತೋತ್ರ? ವೇದವ್ಯಾಸದೇವರ ಸ್ತೋತ್ರ, ಪೂರ್ತಿ ವೇದವ್ಯಾಸದೇವರ ಸ್ತೋತ್ರನೇ ಅದು. ಅಂದಮೇಲೆ ವಾಯುಸ್ತುತಿ ಇಲ್ಲ, ಹರಿಸ್ತುತಿ ಇಲ್ಲ ಅಂದೇನರ್ಥ ಅದಕ್ಕೆ. ಮತ್ತು ಇನ್ನೇನು ಹೇಳಿದ್ದಾರೆ, ಕೆಳದವರ ಹೆಸರೆಲ್ಲ ಮೇಲ್ದವರೆಲ್ಲ ಅಪ್ಲೈ ಆಗುತ್ತೆ ಅಂದಮೇಲೆ ವಾಯುದೇವರ ಸ್ತೋತ್ರ ಯಾರಿಗೆ ಅಪ್ಲೈ ಆಗುತ್ತೆ? ಮುಖ್ಯವಾಗಿ ದೇವರಿಗೆ ಆಗುತ್ತೆ. ಮಾತರ್ಮೆ ಮಾತರೀಶ್ವರನ್ ಯಾರಿಗೆ ಅಪ್ಲೈ ಆಗೋದು? ಮುಖ್ಯವಾಗಿ ದೇವರಿಗೇನೆ. ತ್ವಮೇವ ಮಾತಾ ಪಿತಾ ತ್ವಮೇವ. ನೆಕ್ಸ್ಟ್ ಡೇದಲ್ಲಿ ಇವರಿಗೆ ಅರ್ಥ ಆಗುತ್ತೆ. ಇಷ್ಟು ಗೊತ್ತಿದ್ದರೂ ಕೂಡ ಹಾಗೆಲ್ಲ ಅರ್ಥ ಮಾಡಬಾರ್ದು ಅಂತ ಹೇಳಿದರೆ ನಮ್ಮ ಸಿದ್ಧಾಂತಕ್ಕೆ ವಿರುದ್ಧ ಆಯಿತು, ಮಾತು ಹೇಳಬಾರ್ದು. ಹರಿವಾಯುಸ್ತುತಿ ಅಂತ ಪದ ಹಾಗೆ ಬಂದುಬಿಟ್ಟಿದೆ. ಯಾರೋ ಇಟ್ಟ ಹೆಸರಲ್ಲ, ಅವರೇ ಇಟ್ಟ ಹೆಸರದು ಅಂತ ತಿಳ್ಕೊಂಡ್ರೆ ಸರಿ. ಉಳಿದಿದ್ದೆ ನಾಳೆ ಸರ್ವೇಂದ್ರಿಯ ಪ್ರೇರಕೇಣ. ಇದು ಮುಗಿದ ಮೇಲೆ ಹೆಚ್ಚೊತ್ತು ಹೇಳೋದಿದೆ. ಬೃಹಸ್ಪತಿಗೋಸ್ಕರ ಭಾಗವತ ಹೇಳ್ತಿರೋ, ಸಾರ್ವತಾರ ಹೇಳ್ತಿರೋದ್ರಿಂದ ಅದು ಮುಗಿದ ಮೇಲೆ ಇದು ಹೆಚ್ಚೆಚ್ಚು ಮಾಮೂಲು. ಕಡಿಮೆ ಹೇಳ್ತಿರೋದು ಅವೆಲ್ಲರನ್ನ, ಇದು ಮುಗಿಲಿ ಅಂತೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರೀಯತಾಂ ಕಮಲಾಲಯ. ಮೇಲೆ ಯಾವುದು ಇನ್ನೂ ಹೇಳಿಲ್ಲ.